ತಿಮ್ಮನ ಮೊಟ್ಟೆಗಳು ಇನ್ನೇನು 27ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಈಗಾಗಲೇ ಟ್ರೈಲರ್ ಮೂಲಕ ಸಾಕಷ್ಟು ಗಮನ ಸೆಳೆದಿದೆ. ಸಿನಿಮಾದ ಒಂದಿಷ್ಟು ಟ್ವಿಸ್ಟ್ ಏನು ಇದೆ, ಸಿನಿಮಾದ ಎಲಿಮೆಂಟ್ಸ್ ಏನಿದೆ ಅನ್ನೋದು ಒಂದಿಷ್ಟು ಜನರಿಗೆ ಈಗಾಗಲೇ ಗೊತ್ತಾಗಿದೆ. ಸೊ ಇದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ? ಅಂದರೆ ಈ ಥರದ ಸಿನಿಮಾಗಳು ಮೇನ್ ಸ್ಟ್ರೀಮ್ನಲ್ಲಿ ಅಂದರೆ ಮಾಡೋರ ಸಂಖ್ಯೆ ಕಡಿಮೆ ಈಗಿನ ಒಂದು ಇದರಲ್ಲಿ. ಬಟ್ ಸಿನಿಮಾ ಅಂತಂದರೆ ಎಂಟರ್ಟೈನ್ಮೆಂಟ್ ಮತ್ತು ಕಲಿಕೆ ಅಂತ ನಾನು ಅಂದ್ಕೊಂಡಿರೋದು. ಯಾಕಂದರೆ ನಾವು ಆ ಸಿನಿಮಾನ ಕಲ್ತ್ಬಿಟ್ಟು ಸಿನಿಮಾ ಮಾಡ್ತಿರೋದು. ಅದೇ ರೀತಿ ಸಿನಿಮಾದಿಂದನೂ ಕೂಡ ಏನೋ ಕಲಿಯೋದಷ್ಟು ಒಂದಷ್ಟು ಇರುತ್ತೆ. ಸೊ ಹಾಗಾಗಿ ಇಂಥ ಸಬ್ಜೆಕ್ಟ್ನ ತೊಗೊಂಡಿರೋದು. ಆಮೇಲೆ ಈ ನಮ್ಮ ತುರ್ತು ಅಗತ್ಯಗಳ ಬಗ್ಗೆ ನಾವು ಥಿಂಕ್ ಮಾಡಬೇಕಾದ್ರೆ ನಾವು ಈಗೇನು ಅಂದ್ಕೊಳೋದು ಅಂದರೆ ಯುದ್ಧ ಆಗ್ಬೋದು, ಧರ್ಮ ಸಂಘರ್ಷ ಇದ್ರ ಬಗ್ಗೆ ತುಂಬ ಕಾನ್ಸಂಟ್ರೇಷನ್ ಮಾಡ್ತೀವಿ. ಬಟ್ ಪ್ರಾಕೃತಿಕ ಬದಲಾವಣೆ ಏನಿದೆಯಲ್ಲ ಅದು ಇವೆಲ್ಲದಕ್ಕಿಂತ ತುಂಬ ಅಪಾಯಕಾರಿ. ಯಾಕಂದರೆ ಒಂದು ಸುನಾಮಿ ಬಂತಂದರೆ ನಿಮಗೆ ಸೆಕೆಂಡ್ಗಳಲ್ಲೇ ಇದಾಗ್ಬಿಡು. ಯುದ್ಧ ನಿಲ್ಲಿಸ್ಬೋದು ಯಾರಾದರೂ, ಸುನಾಮಿ ನಿಲ್ಲಿಸ್ಲಿಕ್ಕಾಗಲ್ಲ, ಕಾಡ್ಗಿಚ್ಚು ನಿಲ್ಲಿಸ್ಲಿಕ್ಕಾಗಲ್ಲ. ಸೊ ಈ ಹಂತದಲ್ಲಿ ಪ್ರಕೃತಿಯನ್ನು ಕೇಂದ್ರೀಕೃತವಾಗಿ ಇಟ್ಕೊಂಡು ಈ ಸಿನಿಮಾ ಮಾಡಿರೋದು. ಅದರಲ್ಲೂ ಕೂಡ ತಿಮ್ಮನ ಮೊಟ್ಟೆಗಳು ಸಿನಿಮಾದ ಕಥಾವಸ್ತು ಮನುಷ್ಯನ ಸಂಬಂಧಗಳು ಮತ್ತು ಪ್ರಾಣಿ. ಆ ಪ್ರಾಣಿಯಲ್ಲಿ ನಾವು ಕಾಳಿಂಗ ಹಾವನ್ನ ಮೇಜರಾಗಿ ತಗೊಂಡಿದ್ದೀವಿ. ಇದರಲ್ಲಿ ಸಾಕಷ್ಟು ಪ್ರಾಣಿಗಳ ಬಗ್ಗೆ ಚರ್ಚೆ ನಡೆಯುತ್ತಿದ್ರಲ್ಲಿ, ಬಟ್ ಕಾಳಿಂಗ ಹಾವಿನ ಒಂದು ಕೇಂದ್ರವಾಗಿ ಇಟ್ಕೊಂಡು ಮನುಷ್ಯನ ಸಂಬಂಧಗಳನ್ನ ಅದರ ಜೊತೆ ಬೆರೆಸಿ ಮಾಡಿರೋದು. ಈ ಥರದ ಒಂದು ಸಬ್ಜೆಕ್ಟ್ ತಗೋಬೇಕಂದಾಗ ಸಾಕಷ್ಟು ಅದಕ್ಕೆ ನಿರ್ದೇಶಕರಿಗೆ ಧೈರ್ಯ ಬೇಕು, ಅದನ್ನು ಗಟ್ಸ್ಬೇಕಾಗುತ್ತೆ. ಜೊತೆಗೆ ನಿರ್ಮಾಪಕರನ್ನ ಕನ್ವಿನ್ಸ್ ಮಾಡೋಕ್ಕೂ ಸಾಕಷ್ಟು ಹೋರಾಟನೇ ಮಾಡಬೇಕಾಗುತ್ತೆ. ಅಂಥ ಸಂದರ್ಭದಲ್ಲಿ ಈ ಒಂದು ಸಿನಿಮಾಗೆ ನಿಮ್ಮ ನಿರ್ಮಾಪಕರು ಯಾವ ರೀತಿಯಾಗಿ ಸಪೋರ್ಟ್ ಮಾಡಿದ್ರು, ಹೇಗೆ ಅಂತ? ಇಲ್ಲ ಅಂದರೆ ಈಗ ನನ್ನ ಮೊದಲನೇ ಸಿನಿಮಾ ನೀವು ನೋಡಿದ್ರೆ ಹೊಂಬಣ್ಣ ಫಾರೆಸ್ಟ್ ಎನ್ಕ್ರೋಚ್ಮೆಂಟ್, ಅರಣ್ಯ ಒತ್ತುವರಿ ಬಗ್ಗೆ ಮಾಡಿದ್ದು. ಎರಡನೇ ಸಿನಿಮಾ ನೋಡಿದಾಗ ಶರಾವತಿ ನದಿನ ಬೆಂಗಳೂರು ಹರಿಸಬೇಕು ಅನ್ನೋದು ಒಂದು ಸಂಸ್ಥೆ. ಎರಡೂ ಸಿನಿಮಾ ಇಶ್ಯೂ ಬೆಸ್ಟ್ ಆಯಿತು. ಮುಂದಿನ ಸಿನಿಮಾ ಮತ್ತೆ ಈ ಥರ ತಗೊಳೋದು ಬೇಡ, ಒಂದು ಒಳ್ಳೆ ಫ್ಯಾಮಿಲಿ ಕುತ್ಕೊಂಡು ನೋಡಬೇಕು ಅಂತ ಕತೆ ಯಾವುದಿದೆ ಅಂತ ಇದು ಮಾಡಿದಾಗ ಒಂದಷ್ಟು ಕತೆಗಳನ್ನ ಬರ್ಕೊಂಡಿದ್ದೆ ಕ್ವಾರಂಟೈನ್ ಇದು ಟೈಮಲ್ಲಿ. ಆ ಟೈಮ್ನಲ್ಲಿ ನಮಗೆ ಒಂದು ಕಾಡಿನ ನೆಂಟರು ಅಂತ ಪುಸ್ತಕ ಬರೆದೆ. ಆ ಪುಸ್ತಕದ ಒಂದಷ್ಟು ವಿಷಯಗಳನ್ನ ಮಾತಾಡ್ತಿರುವಾಗ ನಾನು ಮತ್ತು ನನ್ನ ಸ್ನೇಹಿತರು ಹೇಮಂತ್ ಮತ್ತು ಆದರ್ಶ್ ಬ್ರೋ 3 ಜನ ಕುತ್ಕೊಂಡು ಮಾತಾಡ್ತಿರುವಾಗ ಈ ಕತೆ ಚೆನ್ನಾಗಿದೆಯಲ್ಲ ಸರ್, ಮಾಡ್ಬೋದಲ್ಲ ಇದನ್ನ, ಒಂದು ಲಿಮಿಟೆಡ್ ಬಜೆಟಲ್ಲಿ ನಾವು ಮಾಡೋಣ, ಒಳ್ಳೆಯ ಒಂದು ಔಟ್ಪುಟ್ ಸಿಗೋದಾದರೆ ಅಂತ ಒಂದು ದಿನದಲ್ಲಿ ಡಿಸ್ಕಸ್ ಆಗಿದ್ದು. ನಂತರ ಸರಿ ಇದು ಮಾಡಬೇಕಂದ್ರೆ ಈಗ ಕಥೆನ ಬರೆದಿರೋದು ನಾನು, ಬಟ್ ವಿಜುವಲಿ ನಾನು ಕತೆ ಬರೀಬೇಕಾದ್ರೆ ಮಾತ್ರ ಬರಹಗಾರ. ನಾನು ಅದನ್ನು ವಿಜುವಲಿ ತೋರಿಸ್ಬೇಕಂದಾಗ ಒಬ್ಬ ಡೈರೆಕ್ಟ್ರಾಗೆ ಥಿಂಕ್ ಮಾಡಬೇಕಾಗುತ್ತೆ. ಅದಕ್ಕೆ ಬೇಕಾಗಿರೋ ಏನು ಹೇಳ್ತೀವಿ ನಾವು ಆ್ಯಂಬಿಯನ್ಸ್, ಆ ಆ್ಯಂಬಿಯನ್ಸ್ನ ನಾನು ಹುಡುಕ್ಬೇಕು. ಇವಾಗ ವೆಸ್ಟರ್ನ್ ಘಾಟ್ಸ್ ಅಂತಂದರೆ ನಾವು ಕಾಳಿಂಗ ಅಂತಂದರೆ ವೆಸ್ಟರ್ನ್ ಘಾಟ್ಸಲ್ಲಿ ಮಾತ್ರ ಇರೋದು. ನಾನು ನಾರ್ಮಲ್ ಆಗಿ ಯಾವುದೋ ಒಂದು ಕಾಡಲ್ಲಿ ಹೋಗಿ ತೊಗೊಂಡ್ರೆ ಅದು ಇರೋದಲ್ಲ, ಶೀತಜೀವಿ ಅದು. ಅಲ್ಲಿ ಪ್ರಾಕೃತಿಕ ಬದಲಾವಣೆಗೆ ಅದು ಹೊಂದ್ಕೊಂಡು ಹೋಗುತ್ತೆ. ಅಂದರೆ ಕೆಲವೊಬ್ರಿಗೆ ಅದು ಗೊತ್ತಾಗುತ್ತೆ, ನಾನು ಯಾವುದೋ ಒಂದು ಕಾಡಲ್ಲಿ ತೊಗೊಂಡು ಶೂಟ್ ಮಾಡೋಕ್ಕಾಗಲ್ಲ. ವೆಸ್ಟರ್ನ್ ಘಾಟ್ಸ್ ಕಾಡಾದರೂ ಕೂಡ ಆ ಕಾಳಿಂಗ ಹಾವು ಆ ವೆಸ್ಟರ್ನ್ ಘಾಟ್ಸಲ್ಲಿ ಎಂತಹ ಕಾಡುಗಳಲ್ಲಿ ಇರುತ್ತೆ ಅನ್ನೋದು ಎಲ್ಲ ಅದನ್ನ ಸ್ಟಡಿ ಮಾಡಿರೋದ್ರಿಂದ ನನಗೆ ತುಂಬ ಈಸಿ ಆಯಿತು. ಇಂಥ ಕಾಡು ಹೋಗಬೇಕು, ಈ ಥರದ್ದೇ ಫ್ರೇಮ್ಗಳನ್ನ ಇದಕ್ಕೆ ಬೇಕಾಗತ್ತೆ ಅಂತ ಹೇಳಿ ಕತೆನ ಇದು ಮಾಡ್ಕೊಂಡಿದ್ದು. ಆಮೇಲೆ ಆದರ್ಶ್ ಬ್ರೋ ಅವರು ಕೂಡ ಕಂಟೆಂಟ್ಗಳ ಮೇಲೆ ವರ್ಕ್ ಮಾಡೋವಂಥವ್ರು. ಈಗ ಅವರು ಬೇಸಿಕ್ಲಿ ಸಿಂಗರ್ ಆಗಿರೋದ್ರಿಂದ ಒಂದು 7ರಿಂದ 8 ಸಾಂಗ್ಗಳನ್ನ ನಾವು ಅವರು ಮಾಡಿದ್ವಿ. ಅದರಲ್ಲಿ ಎಲ್ಲದರಲ್ಲೂ ಒಂದೊಂದು ಕಂಟೆಂಟ್ ಇರ್ತಿತ್ತು. ಸೊ ಸಿನಿಮಾ ಮಾಡ್ತಿದ್ವಿ ಒಂದು ಸರ್, ಕಂಟೆಂಟ್ ಸ್ವಲ್ಪ ಜೋರಾಗೇ ಇರಬೇಕು, ಈ ಥರ ಸಿನಿಮಾಗಳು ನೆನಪಲ್ಲಿ ಉಳಿಬೇಕು ಸರ್, ಆ ಥರದ್ದು ಕತೆಗಳು ಬೇಕು ಅಂತ ಅವ್ರು ಮೊದಲಿಂದನೂ ಹೇಳ್ತಿದ್ರು. ಹಾಗಾಗಿ ಈ ಕತೆ ಅವ್ರಿಗೆ ಇಷ್ಟ ಆಗಿದ್ದರಿಂದ ನನಗೆ ತುಂಬ ಕನ್ವಿನ್ಸ್ ಮಾಡೋ ಅಂತ ಇದು ಇರಲಿಲ್ಲ. ಈ ಥರದ ನೀವು ಹೇಳ್ದಂಗೆ ಈ ಥರದ ಕತೆಗಳಿಗೆ ಪ್ರೊಡ್ಯೂಸರ್ ಸಿಗಲ್ಲ, ಅದು 100% ಹೇಳ್ತೀನಿ. ಅದು ತುಂಬ ಒಂದು ಯುದ್ಧನೇ ಮಾಡಬೇಕು, ಅದು ಅವ್ರನ್ನ ಒಪ್ಪಿಸ್ಬೇಕಾದ್ರೆ ನಾವು ಸಿಕ್ಕಾಪಟ್ಟೆ ಹೇಳೋ. ಬಟ್ ನಾನು ಇಲ್ಲದೆ ಇರೋದನ್ನೆಲ್ಲ ಹೇಳೋ ಇದು ಇಲ್ಲ. ನನ್ನ ಕತೆ ಇಷ್ಟಿದೆ, ಈ ಥರ ಒಂದು ಸಿನಿಮಾ ಮಾಡೋಣ ಅಂಥೇಳಿ ನಮ್ಗೆ ಸ್ನೇಹಿತರಿಗೆ ಗೊತ್ತಿರೋದ್ರಿಂದ ಈ ಸಿನಿಮಾ ಆಯಿತು. ಅಂದರೆ ಆ ನೇಟಿವಿಟಿಗೆ ನೀವು ಹತ್ತಿರವಾದ ಈ ಥರದ ಸ್ಟೋರಿಗಳನ್ನ ಆಯ್ಕೆ ಮಾಡ್ಕೋತೀರಾ, ಅಥವಾ ಹೇಗೆ ಇದು ಈ ಥರದ ಒಂದು ಪ್ಲ್ಯಾನ್ ಹೇಗೆ ಮಾಡ್ಕೋತೀರಾ? ಇಲ್ಲ, ಆ್ಯಕ್ಚುಲಿ ನಾವು ಹುಟ್ಟಿದ್ದು ತೀರ್ಥಹಳ್ಳಿ, ಬೆಳೆದಿದ್ದೆಲ್ಲ ಅಪ್ಪಟ ಬಯಲುಸೀಮೆ, ಹಾವೇರಿ ಡಿಸ್ಟಿಕ್ ರಾಣೆಬೆನ್ನೂರಿನ ಕರೂರು ಅನ್ನೋ ಗ್ರಾಮದಲ್ಲಿ ನಂದು ಎಜುಕೇಷನಿಂದ ಹಿಡಿದು ಪ್ರತಿಯೊಂದು. ನನಗೆ ಮಲೆನಾಡು ಲ್ಯಾಂಗ್ವೇಜಿಗಿಂತ ದಾವಣಗೆರೆ, ಹರಿಹರ, ರಾಣೆಬೆನ್ನೂರು, ಹಾವೇರಿ ಈ ಲ್ಯಾಂಗ್ವೇಜ್ ತುಂಬ ಚೆನ್ನಾಗಿ ಬರುತ್ತೆ. ಆಮೇಲೆ ನಾನು ಆ ಡಿಫ್ರೆನ್ಸ್ ನೋಡಿದ್ದು ಅಲ್ಲಿ ಇದ್ದಿದ್ದಕ್ಕೆ. ಈಗ ನಮ್ಮ ಬಯಲುಸೀಮೆಯಲ್ಲಿ ಏನಾಗುತ್ತೆ, ಒಂದು ಜೋರು ಮಳೆ ಬಂದು ಹೋದರೆ ನಾವು ಕೆರೆಗಳಿಗೆ ಹೋಗ್ತಿದ್ವಿ. ನನ್ನ ಫ್ರೆಂಡ್ಸ್ ನಾವೆಲ್ಲ ಕೆರೆ ತುಂಬಿತು. ಅಲ್ಲಿ ಇರೋ ಮಹತ್ವ ನಮ್ಮ ಮಲೆನಾಡಲ್ಲಿ ಕಂಪ್ಲೀಟ್ ಮಳೆ ಬಂದು ಹೋಯ್ತು ಅಂದರೆ 10 ಮೀನು ಕಡೆಗೆ ಹೋಗೋಣ ಅಂತ ಹೋಗ್ತಾರೆ ಕತ್ತಿ ಇಟ್ಕೊಂಡು. ಮೀನುಗಳು ಹೊಸ ನೀರನ್ನ ಕುಡಿಯೋಕ್ಕೆ ಬರುತ್ತೆ, ಮೀನು ಇದು ಮಾಡ್ಕೊಂಡು. ಅಂದರೆ ಆ ಡಿಫ್ರೆನ್ಸ್ ತುಂಬ ಇದಾಯಿತು. ಬಯಲುಸೀಮೆಯಲ್ಲಿ ಎಷ್ಟು ನೀರಿಗೆ ಎಷ್ಟು ಇದು ಮಾಡ್ಕೊತಾರೆ, ಮಲೆನಾಡಲ್ಲಾದರೆ ಅದು ಯಾವ ಥರ ಮಾಡ್ತಾರೆ. ಬಟ್ ಈಗ ಕಂಪ್ಲೀಟ್ ಚೇಂಜ್ ಆಗಿದೆ. ನೀವು ಬಯಲುಸೀಮೆಯಲ್ಲೂ ಒಂದೇ ವೆದರ್ ಇದೆ. ಬೇಸಿಗೆ ಬಂತಂದರೆ ನಿಮಗೆ ಬಯಲುಸೀಮೆಯಲ್ಲೂ 38 ಇರುತ್ತೆ, ಬೆಂಗಳೂರಲ್ಲಿ 38 ಇರುತ್ತೆ, ಮಲೆನಾಡಲ್ಲಿ 38. ಇದು ಏನಕ್ಕೆ ಅಂತ ಹೇಳಿದ್ರೆ ಪ್ರಾಕೃತಿಕ ಬದಲಾವಣೆಗಳು, ಕಾಡುಗಳು ನಾಶ ಆಗ್ತಿರೋದು ಮೇನು. ನೀವು ನೋಡ್ಬೋದು, ಸುಮಾರು ಒಂದು 8 ವರ್ಷದ ಈಚೆಗೆ ನೋಡ್ಬೋದು ನೀವು ಎಷ್ಟು ವೆಸ್ಟರ್ನ್ ಘಾಟ್ಸಲ್ಲಿ ಕಾಡುಗಳ ಮಧ್ಯೆ ನಾವು ಹೈವೇಗಳನ್ನ ಮಾಡ್ತಿದ್ದೀವಿ. ಲ್ಯಾಂಡ್ ಸ್ಲೈಡ್ ಆಗ್ತಿರೋದು ಅದೇ ರೀಸನ್. ಟೈಮ್ ತಗೊಳತ್ತೆ, ಅದು 8 ವರ್ಷದ ಹಿಂದೆ ಮಾಡಿದ್ದು ಇದೆಲ್ಲ ಲ್ಯಾಂಡ್ ಸ್ಲೈಡ್ ಆಗ್ತಿದೆ. ಇವಾಗ ಮಾಡ್ತಿರೋದು ಇನ್ನೊಂದು 4 ವರ್ಷ ಆದಮೇಲೆ ಲ್ಯಾಂಡ್ ಸ್ಲೈಡ್ ಆಗುತ್ತೆ.
ಇವತ್ತಿನ ಒಂದು ಈ ಕಮರ್ಷಿಯಲ್ ಯುಗದಲ್ಲಿ ಈ ಒಂದು ಸಿನಿಮಾ ಯಾವ ರೀತಿಯಾದಂಥ ಪ್ರಭಾವ ಬೀರುತ್ತೆ ಜನರಿಗೆ? ಈ ಸಿನಿಮಾನ ಯಾಕೆ ನೋಡಬೇಕು ಅಂತ? ಇಲ್ಲ, ಯಾಕಂದ್ರೆ ಈಗ ನಾವು ಬೇರೆ ಭಾಷೆಯ ಸಿನಿಮಾಗಳನ್ನ ನೋಡ್ತೀವಿ. ನಾವೇನು ಈ ಕಮರ್ಷಿಯಲ್ ಅಂಶಗಳು ಅಥವಾ ಈ ಥರದ್ದೇನು ಹೇಳ್ತೀವಿ, ನಾವು ಬೇರೆ ಭಾಷೆ ಲ್ಯಾಂಗ್ವೇಜಲ್ಲಿ ನೋಡಿದಾಗ ಆ ಥರದ್ದು ಸಿನಿಮಾಗಳು ಬರುತ್ತೆ. ನಾನೀಗ ಮಾಡ್ತಿರೋ ಕಂಟೆಂಟ್ ಇಟ್ಕೊಂಡು ಬರೋ ಸಿನಿಮಾಗಳು ತುಂಬ ಇದ್ದಾವೆ. ಅವನ್ನೆಲ್ಲ ಅಲ್ಲಿ ಜನಗಳು ನೋಡಿ ಮೆಚ್ಚಿಸ್ತಾರೆ. ಅದೇ ಸಿನಿಮಾಗಳನ್ನ OTTಗೆ ಬಂದಾಗ ನಾವು ನೋಡ್ಬಿಟ್ಟು ಒಂದು ಒಳ್ಳೆ ಕಥಾವಸ್ತು ಇದೆ, ಒಳ್ಳೆ ಸಿನಿಮಾ ಅಂತ ಹೇಳ್ತೀವಿ. ಸೊ ಆ ಆಡಿಯನ್ಸ್ ಇದ್ದಾರೆ ಇಲ್ಲಿ ಹಂಗಿದ್ರೆ, ಈ ಥರ ಕಂಟೆಂಟ್ ಒಪ್ಕೊಂಡವ್ರು ಅಂತ. ಬಟ್ ನಾವು ಅವ್ರಿಗೆ ಫೀಡ್ ಮಾಡ್ತಿರೋದು ಕಡಿಮೆ ಆಗಿದೆ. ಈ ಥರದ ಸಿನಿಮಾಗಳು ವಾರದಲ್ಲಿ 1 ಅಥವಾ ತಿಂಗಳಲ್ಲಿ 4 ಸಿನಿಮಾಗಳು ಬಂದಾಗ ಓಕೆ, ಈ ಥರದ ಕಂಟೆಂಟ್ ಸಿನಿಮಾಗಳು ಬರ್ತಾರೆ ಅಂತ ಆಡಿಯನ್ಸ್ ಕೂಡ ನಮ್ಮ ಕಡೆ ಬರ್ತಾರೆ. ನಾವು ಕೊಡ್ತಿರೋದು ಕಡಿಮೆ ಆಗ್ತಿದೆ ಈ ಥರದ ಕಂಟೆಂಟ್ ಸಿನಿಮಾಗಳನ್ನ. ಹಾಗಾಗಿ ಅದು ನಮ್ಮ ಕನ್ನಡದಲ್ಲಿ ಈಗ ಬೆಳವಣಿಗೆ ಆಗ್ತಿದೆ. ಸೊ ಅದಾದಾಗ ಇಂಥ ಸಿನಿಮಾಗಳನ್ನು ಜನ ಮೇನ್ ಸ್ಟ್ರೀಮಲ್ಲಿ ಬಂದು ನೋಡ್ತಾರೆ. ಓಕೆ, ಈ ಥರದೊಂದು ಕಂಟೆಂಟ್ ಬಂದಿದೆ ಅಂತ ಹೇಳಿ ಆ ಪ್ರಯತ್ನಗಳು ನಡೀತಿದೆ. ಬಟ್ ಈ ಥರ ಸಿನಿಮಾಗಳನ್ನ ಮಾಡಬೇಕಾದ್ರೆ ಬಜೆಟ್ನ ನಾವು ಒಂದು ಮೈಂಡಲ್ಲಿ ಇಟ್ಕೊಂಡು ಮಾಡಿದಾಗ ಸೇಫರ್ ಸೈಡಲ್ಲಿ ಹೋಗ್ಬೋದು ಅನ್ನೋದು ನಂದು ಒಂದು ಅಭಿಪ್ರಾಯ. ಈ ಒಂದು ಟ್ರೈಲರಲ್ಲಿ ನೋಡಿದಾಗ ಗಮನಿಸಿದಾಗ ಒಂದು ದೈವದ ಛಾಯೆ ಕೂಡ ಇಲ್ಲಿ ಕೂಡ ಇದಾಗಿರ್ತಕ್ಕಂಥದ್ದು. ಇದಕ್ಕೆ ಯಾವ ರೀತಿ ಇನ್ಸ್ಪಿರೇಷನ್, ಹೇಗೆ ಏನಾದರೂ? ಯಾಕಂದ್ರೆ ದೈವದ ಛಾಯೆ ನಾವೇನು ಹೇಳ್ತೀವಿ, ಇಲ್ಲ ನಂಬಿಕೆ ಮೂಢನಂಬಿಕೆ ಅದ್ರ ಬಗ್ಗೆ ಚರ್ಚೆ ಮಾಡ್ತೀವಿ. ಈಗ ಹಾವು ಹಾಲು ಕುಡಿಯುತ್ತೆ ಅನ್ನೋದು ಮೂಢನಂಬಿಕೆ. ಹಾವು ನಾಗರಬನ ಅಂತ ಹೇಳೋದನ್ನ ನಾವು ಮೂಢನಂಬಿಕೆ ಅಂದ್ರೂ ಕೂಡ ನಂಬಿಕೆ ಮೂಢನಂಬಿಕೆ ಮಧ್ಯದಲ್ಲಿ ಒಂದು ಚಿಕ್ಕ ಗೆರೆ ಇದೆ. ಈಗ ನಾವು ನಾಗರಬನ ಇದೆ ಅಂತ ಹೇಳಿದ್ರೆ ಚಪ್ಪಲಿ ಬಿಟ್ಬಿಟ್ಟು ಒಳಗಡೆ ಹೋಗಿ ಕೈ ಮುಕ್ಕೊಂಡು ಬರ್ತೀವಿ. ಆಮೇಲೆ ನಾಗರಬನದ ಕಡೆ ಸುಮ್ಮನೆ ಯಾರು ಹೋಗಲ್ಲ, ಕರಾವಳಿ ಆಗಲಿ ಮಲೆನಾಡು ಭಾಗದಲ್ಲಿ. ಹಾಗಾಗಿ ಆ ಕಾಡು ಉಳಿಯುತ್ತೆ, ಅಲ್ಲಿ ಯಾರು ಬೇಟೆಯಾಡಕ್ಕೆ ಹೋಗಲ್ಲ, ಅಕ್ರಮ ಚಟುವಟಿಕೆ ಮಾಡ್ಲಿಕ್ಕೆ ಹೋಗಲ್ಲ. ಯಾಕಂದ್ರೆ ನಾಗರಬನ ಆ ಭಯ ಇದೆ. ಇತ್ತೀಚೆಗೆ ನಾವು ಕಿರೋರಣ್ಯ ಆಗ್ಬೋದು, ರಾಜ್ಯ ಅರಣ್ಯ, ಪರಿಭಾವಿತ ಅರಣ್ಯ ಪ್ರದೇಶ, ಈ ತರ ತುಂಬಾ ಅರಣ್ಯ ವಿಂಗಡಣೆ ಮಾಡಿದ್ವಿ. ಮೊದಲು ಆ ತರ ಇರಲಿಲ್ಲ. ಮೊದಲು ಇದ್ದಿದ್ದೆ ನಾಗರಬನ. ಈ ತರ ಅರಣ್ಯಗಳನ್ನ ಮೊದಲಿಂದನೂ ಸಂರಕ್ಷಣೆ ಮಾಡ್ಕೊಂಡು ಬರ್ತಾ ಇದ್ರು. ಇತ್ತೀಚಿನ ದಿನಗಳಲ್ಲಿ ಅದು ವಿಂಗಡಣೆ ಮಾಡಿರೋದ್ರಿಂದ ಆ ಥರದ್ದೇನು ಇದಾಗಲ್ಲ, ಅರಣ್ಯಗಳ ಸಂರಕ್ಷಣೆ ಆಗುತ್ತೆ. ನಾವು ಅದನ್ನ ಮೂಢನಂಬಿಕೆ ಅಥವಾ ದೈವ ಅನ್ನೋದಕ್ಕಿಂತ ಇದ್ರಲ್ಲಿ ದೈವ ನಂಬಿಕೆನೂ ಇದೆ. ಆ ದೈವ ನಂಬಿಕೆ ಒಂದು ನಂಬಿಕೆಯಾಗಿ ಅರಣ್ಯನ ಸಂರಕ್ಷಣೆ ಮಾಡ್ತಿದೆ. ಸಾಕಷ್ಟು ಕಲಾವಿದರು ಏನು ಅಲ್ಲಿನ ಪ್ರಾದೇಶಿಕ ಕಲಾವಿದರನ್ನ ಬಳಸ್ಕೊಂಡಿರ್ತಕ್ಕಂಥ, ಅದ್ರ ಜೊತೆಗೆ ಸುಚೇಂದ್ರ ಪ್ರಸಾದ್ ಅವರು ಕೂಡ ಇದು ಒಂದು ಸಿನಿಮಾಗೆ ಅವ್ರನ್ನ ಅಪ್ರೋಚ್ ಮಾಡಿದ್ದು ಹೇಗೆ? ಇಲ್ಲ, ಸುಚೇಂದ್ರ ಸರ್ ಹತ್ರ ನಾನು ಮೊದಲ ಸಿನಿಮಾ ಹೊಂಬಣ್ಣದಲ್ಲಿ ಅವ್ರಿಗೊಂದು ಪ್ರಮುಖ ಪಾತ್ರ ಇತ್ತು, ಡೇವಿಡ್ ಫರ್ನಾಂಡಿಸ್ ಅಂತೇಳಿ. ಆ ಪಾತ್ರದಲ್ಲಿ ನಾನು ಅವ್ರ ಜೊತೆ ಒಂದು ಟ್ರಾವೆಲ್ ಮಾಡಿದೆ. ಕ್ಯಾರೆಕ್ಟರೈಸೇಷನ್ ಅವ್ರು ಹೇಗೆ ತಗೊಂತಾರೆ, ಇಂಪ್ರೂವ್ಮೆಂಟ್ ಹೇಗೆ ಮಾಡ್ತಾರೆ, ಅದರಿಂದ ನಾನು ಒಂದಷ್ಟು ಕಲ್ತಿದ್ದೀನಿ ಸುಚೇಂದ್ರ ಸರಿಂದ. ಅದಾದ ನಂತರ ಒಂದು ಗಟ್ಟಿ ಪಾತ್ರ ನಾನು ಸಿನಿಮಾದಲ್ಲಿ ಬರ್ದೆ ಅಂತ ಹೇಳಿದ್ರೆ ಇದಕ್ಕೆ ಸುಚೇಂದ್ರ ಸರ್ ಓಕೆ ಆಗ್ತಾರ ಅನ್ನೋದು ಇದಾಯ್ತು. ಇದ್ರಲ್ಲಿ ವಿಜಯ್ ಕುಮಾರ್ ಅನ್ನೋ ಒಂದು ಪಾತ್ರ, ಅದು ಟರ್ನ್ ಒಂದು ಸಿನಿಮಾನೇ ಒಂದು ದಿಕ್ಕಿಗೆ ಕರ್ಕೊಂಡು ಹೋಗೋ ಅಂತ ಒಂದು ಪಾತ್ರ. ಸೊ ಆ ಪಾತ್ರಕ್ಕೆ ಇವರು ಆಗ್ತಾರ. ಆಮೇಲೆ ಅವ್ರ ಹತ್ರ ಡಿಸ್ಕಸ್ ಮಾಡಾದ್ಮೇಲೆ ಓಕೆ, ಈ ಪಾತ್ರಕ್ಕೆ ಇದಾಗ್ತಾರೆ. ಅವ್ರ ಲುಕ್ ಚೇಂಜ್ ಮಾಡಾಯ್ತು. ಕೊನೆಗೆ ಆ್ಯಕ್ಟಿಂಗ್ ಇದು ಬಂದಾಗ ಸರ್ ಈ ಥರನೇ ಇರಲಿ, ಈ ಥರ ಒಂದಷ್ಟು ಡಿಸ್ಕಷನ್ಸ್ಗಳಾಯಿತು. ಸೊ ಆ ಸುಚೇಂದ್ರ ಸರ್ ನಮಗೆ ಪ್ರಮುಖ ಪಾತ್ರಧಾರಿಗೆ ಒಳ್ಳೆ ಇದು ನೀಡಿದ್ದಾರೆ. ನಂತರ ನಾವು ತಿಮ್ಮನ ಕ್ಯಾರೆಕ್ಟ್ರು, ಈ ತಿಮ್ಮನ ಕ್ಯಾರೆಕ್ಟ್ರು ಬಹುಶಃ ಸಿನಿಮಾ ನೋಡಿದ್ರೆ ಗೊತ್ತಾಗತ್ತೆ ಅದು. ಆ ನೇಟಿವಿಟಿ ಪಾತ್ರನ, ಫಾರ್ ಎಕ್ಸಾಂಪಲ್ ನಾವು ಅಡಿಕೆ ಮರ ಹತ್ತದಿದೆ, ಏನು ನಾವು ಸಪೋರ್ಟ್ ತೊಗೊಂಡಿರ್ತೀನಿ, ಅಡಿಕೆ ಮರ ಹತ್ಕೊಂಡು ಮೇಲ್ಗಡೆ ಹೋಗಿ ಔಷಧಿ ಹೊಡಿಬೇಕು. ಸೊ ಈ ಥರದ್ದೆಲ್ಲ ನಾವು ಯಾವುದೇ ಕಲಾವಿದರನ್ನು ತಗೊಂಡ್ರು ಅದು ಕಷ್ಟ. ನಮಗೆ ಆ ಕ್ಯಾರೆಕ್ಟರೈಸೇಷನ್ ಗೊತ್ತಾಗ್ಬಿಡುತ್ತೆ ಹೊರಗಡೆಯವರು ಅಂತ ಹೇಳಿ. ಹಾಗಾಗಿ ಅಲ್ಲಿ ಸ್ಥಳೀಯ ಕಲಾವಿದರು, ಶೃಂಗೇರಿಯ ಒಬ್ಬ ರಂಗಭೂಮಿ ಕಲಾವಿದರನ್ನ ತಗೊಂಡು ಆ ತಿಮ್ಮನ ಆ ಕೇಶವ ಗುತ್ತಳಿಕೆ ಅಂತ, ಅವ್ರು ಕೇಶವಲ್ಲ ತಿಮ್ಮಗಾಗಿ ಕನ್ವರ್ಟ್ ಆಗ್ಬೇಕು ನೀವು ಅಂತ ಹೇಳಿ ಸುಮಾರು ಒಂದು 6 ರಿಂದ 7 ತಿಂಗಳು ಅವರಿಗೆ ಸ್ಕ್ರಿಪ್ಟ್ ಓದಿಸಿದ್ದೀನಿ. ನಾವು ಒಂದು ಕಡೆಯಿಂದ ಆ್ಯಂಬಿಯನ್ಸ್ ಸರ್ಚ್ ಮಾಡ್ತಾ ಹೋಗ್ತಿದ್ವಿ, ಲೊಕೇಶನ್ಗೆ ಈ ಥರದ ಆ್ಯಂಬಿಯನ್ಸ್ ಬೇಕು. ಇನ್ನೊಂದು ಕಡೆಯಿಂದ ಇವ್ರನ್ನ ಕರ್ಸೋದು, ಸ್ಕ್ರಿಪ್ಟ್ ಓದಿಸೋದು, ಆ ಕ್ಯಾರೆಕ್ಟರ್ ಒಳಗಡೆ ತಗೊಂಡೋಗ್ತೀವಿ. ಅದು ಬಿಟ್ಟರೆ ಆಶಿಕಾ ಸೋಮಶೇಖರ್ ಆಗ್ಬೋದು, ಆಮೇಲೆ ರಘು ರಮಣ್ಕೊಪ್ಪ ಸರ್ ಆಗ್ಬೋದು. ಸೊ ಆಮೇಲೆ ಎಲ್ಲದಕ್ಕೂ ವೆಂಕಟಯ್ಯ ಅನ್ನೋ ಒಂದು ರೋಲ್ ಮಾಡಿದ್ದಾರೆ, ಶೃಂಗೇರಿ ರಾಮಣ್ಣ ಅಂತೇಳಿ. ಸಖತ್ತು ಆ ರೋಲ್ಗಳಿಗೆ ಇವರೇ ಫಿಕ್ಸ್ ಅನ್ಬೇಕು, ಆ ಥರದೊಂದು ಅಭಿನಯನ ನೀಡಿದ್ದಾರೆ. ಈ ಥರ ಒಂದು ಸಿನಿಮಾ ಮಾಡುವಾಗ ಸಾಕಷ್ಟು ಚಾಲೆಂಜಸ್ ಇರುತ್ತೆ. ಜೊತೆಗೆ ಅಲ್ಲಿನ ಪ್ರಕೃತಿಯನ್ನು ಕ್ಯಾಪ್ಚರ್ ಮಾಡಬೇಕು. ಮತ್ತು ಜೊತೆಗೆ ಎಷ್ಟು ದಿನ ಶೂಟಿಂಗ್ ತೊಗೊಂಡ್ರಿ? ಯಾವ್ಯಾವ ಮಲೆನಾಡಿನ ಯಾವ್ಯಾವ ಭಾಗದಲ್ಲಿ ಶೂಟಿಂಗ್ ಮಾಡಿದ್ರಿ, ಯಾವ್ಯಾವ ಪ್ರದೇಶದಲ್ಲಿ? ಇಲ್ಲಿ ಅಂದರೆ ನಾವು ವೆಸ್ಟರ್ನ್ ಘಾಟ್ಸ್ ಅಂತ ಹೇಳಿದಾಗ ಅದೇ ಲೊಕೇಶನ್ ವೈಸು ತುಂಬ ಟೈಮ್ ತೊಗೊಂಡಿದ್ದೀವಿ. ಲೊಕೇಶನ್ ಹುಡುಕ್ಲಿಕ್ಕೆ ಜಾಸ್ತಿ ಟೈಮ್. ನಾವು ಪ್ರೀ ಪ್ರೊಡಕ್ಷನ್ ಒಂದು 9 ತಿಂಗಳು ಮಾಡಿರೋದು. ನಾವು ಶೂಟ್ ಮಾಡಿರೋದು ತುಂಬ ಕಡಿಮೆ, 18 ಡೇಸಲ್ಲಿ 18 ಡೇಸಲ್ಲಿ ನಾವು ಶೂಟ್ನ ಕಂಪ್ಲೀಟ್ ಮುಗಿಸಿರೋದು. ನಾವು ಚಿಕ್ಕಮಂಗ್ಳೂರು ಭಾಗದಲ್ಲಿ ಶೂಟ್ ಮಾಡಿದ್ವಿ ಜಾಸ್ತಿ. ಯಾಕಂದರೆ ನಂದು 2 ಮೂವಿಗಳನ್ನು ತೀರ್ಥಹಳ್ಳಿ ಭಾಗದಲ್ಲಿ, ತೀರ್ಥಹಳ್ಳಿ ಕುಂದಾಪುರ ಈ ಬಾರ್ಡ್ರಲ್ಲಿ ಮಾಡಿರೋದ್ರಿಂದ ಮತ್ತೆ ಆ ಲೊಕೇಶನ್ಸ್ಗಳು ಬೇಡ, ನನಗೆ ಆ್ಯಂಬಿಯನ್ಸ್ ಕಂಪ್ಲೀಟ್ ಚೇಂಜ್ ಬೇಕು ಇದಕ್ಕೆ ಅಂತ ಹೇಳಿ ಚಿಕ್ಕಮಂಗ್ಳೂರು ಕಡೆ ಹೋಗಿ NR ಪುರ ಆ ಭಾಗದಲ್ಲಿ ಒಂದು ಒಳ್ಳೊಳ್ಳೆ ಲೊಕೇಶನ್ಸ್ಗಳನ್ನ ಹುಡುಕಿ ಶೂಟ್ ಮಾಡಿರೋದು. ಇನ್ನೇನು ಥಿಯೇಟ್ರಿಗೆ ಸಿನಿಮಾ ಬರ್ತಾ ಇದೆ, 27ನೇ ತಾರೀಕು ರಿಲೀಸ್ ಆಗ್ತಾ ಇದೆ.
ಈ ಮೂಲಕ ಆಡಿಯನ್ಸ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಇವತ್ತಿನ ಒಂದು ಸಿಚುವೇಶನಲ್ಲಿ ಈಗ ಸಿನಿಮಾ ಥಿಯೇಟ್ರಿಗೆ ಜನ ಬರಲ್ಲ ಅಂತ ಸಾಕಷ್ಟು ಜನ ಸಿನಿಮಾ ಹೊಸಬ್ರು ರಿಲೀಸ್ ಮಾಡಿದಾಗೆಲ್ಲ ಹೇಳ್ತಾ ಇರ್ತಾರೆ. ಸೊ ಇವತ್ತಿನ ದಿನದಲ್ಲಿ ಸಿನಿಮಾವನ್ನು ರಿಲೀಸ್ ಮಾಡ್ತಾ ಇದ್ದೀರಾ. ಏನು ಅನಿಸ್ತಾ ಇದೆ? ಈ ಸಿನಿಮಾನ ಯಾಕೆ ನೋಡಬೇಕು? ಜನ ಬರ್ತಾರ ಅಂತ ನಂಬಿಕೆ ಇದೆ ಹೇಗೆ ಅಂತ? ಇಲ್ಲ ಅಂದ್ರೆ ಈಗ ನಂದು ಸಿನಿಮಾ ಆ ಥರ ಈ ಥರ ಇದೆ ಅಂತ ನಾ ಹೇಳ್ಕೊಳಕ್ಕಿಂತ ಜನ ಬಂದು ಸಿನಿಮಾ ನೋಡಿದಾಗ ಒಂದು ಒಳ್ಳೆ ಪ್ರಯತ್ನ ಅಂತೂ ಹೇಳ್ತಾರೆ. ಆಮೇಲೆ ನಾನು ಹೇಳಿದ್ನಲ್ಲ, ಅವ್ರದ್ದು ಟೈಮು ಮತ್ತು ಅವ್ರದ್ದು ಹಣ ಅವೆರಡಕ್ಕೂ ಯಾವುದೇ ರೀತಿಯ ಒಂದು ಮೋಸ ಆಗಲ್ಲ. ಆಮೇಲೆ ಈ ಥರದ ಸಿನಿಮಾಗಳನ್ನ ಯಾಕೆ ನೋಡಬೇಕು ಅಥವಾ ಯಾರು ನೋಡಬೇಕು ಅಂತ ಇದು ಮಾಡೋದಾದರೆ, ಒಂದು ಕಾಡಿನ ಬಗ್ಗೆ ಹೆಚ್ಚು ಕಾಳಜಿ ಇರೋವಂಥವ್ರು, ಈ ಕಾಡಿಗೆ ಟ್ರಿಪ್ ಹೋಗ್ತಿರ್ತಾರೆ, ಟ್ರೆಕ್ಕಿಂಗ್ ಅಂತ ಹೋಗ್ತಿರ್ತಾರೆ. ಸೊ ಅವರೆಲ್ಲ ಈ ಸಿನಿಮಾ ನೋಡ್ಬೇಕು. ಯಾಕಂದ್ರೆ ನಾವು ಸುಮ್ಮನೆ ಕಾಡು ಟ್ರೆಕ್ಕಿಂಗ್ ಹೋಗ್ತಿರ್ತೀವಿ, ಅಲ್ಲಿನ ಕಾಡಿನ ಬದಲಾವಣೆಗಳು ಅವೆಲ್ಲ ನೀವು ಬೇಕಾದ್ರೆ ನೆನ್ಸ್ಕೊಂಡ್ಬಿಡ್ಬೋದು. ಇದು ಆ ಥರದ ಅಂಶಗಳು ಒಂದಷ್ಟು ಬರುತ್ತೆ. ಆಮೇಲೆ ಈ ಥರದ ಸಿನಿಮಾಗಳನ್ನ ನೋಡೋದ್ರಿಂದ ಒಂದು ಸಾಹಿತ್ಯದ ಬೆಳವಣಿಗೆನೂ ಆಗುತ್ತೆ. ಆಮೇಲೆ ಈ ಥರದ ಕಂಟೆಂಟ್ಗಳು ಜಾಸ್ತಿ ಬರಲಿಕ್ಕೆ ಶುರು ಆಗುತ್ತೆ. ಒಬ್ರು ಯಾರೋ ಬಂದು ಈ ಸಿನಿಮಾ ನೋಡ್ಬಿಟ್ಟು ಒಂದು ಅಭಿಪ್ರಾಯ ಹೇಳಿದಾಗ ಮತ್ತೊಬ್ಬ ಈ ಥರ ಸಿನಿಮಾ ಮಾಡ್ಬೋದು ನಮ್ಮಲ್ಲೂ ಅಂತ ಹೇಳಿ ಅವ್ನ ಮೈಂಡ್ ಕೂಡ ಬದಲಾವಣೆ ಆಗಿ ಒಳ್ಳೊಳ್ಳೆ ಸಿನಿಮಾಗಳು ಬರ್ಬೋದು. ಫೈನಲಿ ಆಡಿಯನ್ಸ್ಗೆ ಏನು ಹೇಳ್ತೀವಿ? ಅದೇ ಇದೇ ಜೂನ್ 27ಕ್ಕೆ ನಮ್ಮ ಸಿನಿಮಾ ರಿಲೀಸ್ ಆಗ್ತಿದೆ. ದಯವಿಟ್ಟು ಬನ್ನಿ. ನಿಮಗೆ ಇನ್ ಕೇಸ್ ಸಿನಿಮಾ ಇಷ್ಟ ಆಗಲಿಲ್ಲ ಅಂದರೆ, ಯಾವ ಅಂಶ ಇಷ್ಟ ಆಗಲಿಲ್ಲ ಅದನ್ನು ಕೂಡ ನಾವು ಫಿಲ್ಮ್ ಮೇಕರ್ಸ್ ಇರ್ತೀವಿ, ನಮ್ಮನ್ನ ಟ್ಯಾಗ್ ಮಾಡಿಬಿಟ್ಟೆ ನಿಮ್ಮ ಅಭಿಪ್ರಾಯನ ಹಂಚ್ಕೊಳ್ಳಿ. ಸಿನಿಮಾ ಇಷ್ಟ ಆಯಿತು ಅಂತ ಹೇಳಿದ್ರೆ ನೀವೊಂದು 4 ಜನಕ್ಕೆ ಹೇಳಿ. ಆ 4 ಜನ ಬಂದಾಗ ಈ ಥರದ ಕಂಟೆಂಟ್ಗಳು ಮತ್ತಷ್ಟು ಬರುತ್ತೆ.